ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಕಂದ ಸಮರ್ಥ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಪೆಷಲ್ಲಾಗಿ ಹೀರೆಕಾಯಿ ಮತ್ತು ಕ್ಯಾರೆಟ್ನ ಬಳಸಿ ಚಪಾತಿನ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿದೆ. ಯಾರೆಲ್ಲ ಮಕ್ಕಳಿಗೆ ಚಪಾತಿ ಕಂಡ್ರೆ ಆಗ್ತಿರಲ್ಲ, ಚಪಾತಿನ ಅಯ್ಯೋ ಬೇಡ ಅಮ್ಮ ಅಂತ ಹೇಳ್ತಾರೆ, ಅವರೆಲ್ಲ ಈ ರೀತಿ ಟ್ರೈ ಮಾಡ್ಬೋದು. ನೋಡಿ, ಇದು ತುಂಬ ಈಸಿ ರೆಸಿಪಿ ಆಗಿದ್ದು ಮಕ್ಕಳ ಲಂಚ್ ಬಾಕ್ಸ್ಗೆ ತುಂಬಾ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು. ನಾನಿವಾಗ ಹೀರೆಕಾಯಿ, ಕ್ಯಾರೆಟ್ ಮತ್ತು ಸ್ವಲ್ಪ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಹೀರೆಕಾಯಿ ಸಿಪ್ಪೆನ ತೆಗೆದು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ಇದೇ ರೀತಿ ಕ್ಯಾರೆಟ್ ಸಿಪ್ಪೆನ ಕೂಡ ರಿಮೂವ್ ಮಾಡಿ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಎಳೆ ಹೀರೆಕಾಯಿನ ತಗೊಳ್ಳಿ. ಹೀರೆಕಾಯಿನ ಚೆನ್ನಾಗಿ ತುರ್ಕೋತಾ ಇದ್ದೀನಿ. ಇದಾದಮೇಲೆ ಕ್ಯಾರೆಟ್ನ ಕೂಡ ಹೀಗೇ ಚೆನ್ನಾಗಿ ತುರ್ಕೊಳ್ಳಿ. ಇದಾದಮೇಲೆ ಕೊಬ್ಬರಿಯನ್ನು ಕೂಡ ಹಾಗೆ ತುರಿದು ಇಟ್ಕೊಳ್ಳಿ. ಹೀಗೆ ಎಲ್ಲ ತುರಿದಾದ್ಮೇಲೆ ಕ್ಯಾರೆಟ್, ಹೀರೆಕಾಯಿ ಮತ್ತು ಕೊಬ್ಬರಿಯನ್ನು ಮಿಕ್ಸ್ ಮಾಡಿ. ಇದಾದಮೇಲೆ ನಾನು ಮಿಕ್ಸಿ ಜಾರಿಗೆ ಒಣಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಆ ಪುಡಿಯನ್ನು ಕೂಡ ಈ ಕ್ಯಾರೆಟ್, ಹೀರೆಕಾಯಿ ತುರಿದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿಯನ್ನು ಅರ್ಧ ಮೇಲೆ ಈಗ ತುರಿದಿಟ್ಕೊಂಡಿರೋ ಹೀರೆಕಾಯಿ ಮತ್ತು ಕ್ಯಾರೆಟನ್ನು ಅದರ ಮೇಲೆ ಉದುರುದ್ರಾಗಿ ಹಾಕಿ ಹಾಕಿದ ನಂತರ ಮತ್ತೊಮ್ಮೆ ಚಪಾತಿನ ನೀಟಾಗಿ ಅರ್ದ್ಕೊಳ್ಳಿ. ಹೀಗೆ ಚಪಾತಿನ ಲಟ್ಟಿಸಿ ಆದಮೇಲೆ ಕಾದಿರೋ ಹಂಚ ಮೇಲೆ ಈಗ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ಳಿ. ಬೇಕಂದರೆ ನೀವು ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಚಪಾತಿಯನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಕೂಡ ಎರಡು ಕಡೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಚೆನ್ನಾಗಿದ್ದರೆ ಲೈಕ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾನು ಇನ್ನೊಂದು ಥರ ಟ್ರೈ ಮಾಡೋಣ ಅಂತ ಹೇಳಿ ಚಪಾತಿ ಹರ್ಕೊಂಡಿರೋದ್ರೊಳಗೇ ಹೀರೆಕಾಯಿ ಮತ್ತು ಕ್ಯಾರೆಟ್ ತುರಿಯನ್ನು ಸೇರಿಸಿ ಅದನ್ನು ಕವರ್ ಮಾಡ್ತಿದ್ದೀನಿ. ಅದನ್ನು ಫುಲ್ ಕವರ್ ಮಾಡಿ ಕೂಡ ಮತ್ತೊಮ್ಮೆ ಚಪಾತಿನ ಲಟ್ಟಿಸ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.